ಕ್ಷೇತ್ರದಲ್ಲಿ ತಮ್ಮ ಅಪಾರ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯದ ಜನಪ್ರಿಯ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಜಿ ಪರಮೇಶ್ವರ್ ಸರ್ ಅವರು ತಮ್ಮ ಉದ್ಘಾಟನಾ ಭಾಷಣವನ್ನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಗವಾನ್ ಬುದ್ಧನಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ, ಚಿಂತಾಮಣಿ ಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಮಾನ್ಯ ಸುಧಾಕರ್ ಅವರು. ಬಹುಶಃ ಇಡೀ ರಾಜ್ಯದಲ್ಲಿ ಯಾವುದೇ ಬೆಂಗಳೂರನ್ನು ಸೇರಿಕೊಂಡು, ಬೆಂಗಳೂರು ಸಿಟಿಯನ್ನು ಸೇರಿಕೊಂಡು ಇಂತಹ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನೋಡಲಿಲ್ಲ ನಾನು. ಅಂತಹ ಭವನವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಭಾಳ ಸಂತೋಷದಿಂದ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ, ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇಂತಹ ಚರಿತ್ರಾರ್ಹವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಇರ್ತಕ್ಕಂಥ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು, ಬಹುಶಃ ಅವರ ರೆಕಾರ್ಡನ್ನು ಭಾಳ ಸುಲಭನಾಗಿ ಯಾರೂ ಮುರಿಯೋದಕ್ಕಾಗೋದಿಲ್ಲ. 7 ಬಾರಿ ಲೋಕಸಭೆಯಲ್ಲಿ ನಿಮ್ಮನ್ನು ಪ್ರತಿನಿಧಿಸಿದ್ದಾರೆ, ನಮ್ಮನ್ನು ಪ್ರತಿನಿಧಿಸಿದ್ದಾರೆ. ಮತ್ತು ಇವತ್ತು ಅಲ್ಲಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿ ಇವತ್ತು ರಾಜ್ಯಕ್ಕೆ ಬಂದು ರಾಜ್ಯದಲ್ಲಿ ಈ ಹಿಂದೆ ಆಹಾರ ಖಾತೆಯ ಸಚಿವರಾಗಿ ಕೆಲಸ ಮಾಡಿ ಮತ್ತು ಈಗ ಸಮಾಜ ಕಲ್ಯಾಣ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಶ್ರೀ KH ಮುನಿಯಪ್ಪನವರೇ, ಗ್ರಾಮೀಣ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರು, ಪಂಚಾಯತ್ ರಾಜ್ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಈಶ್ವರ್ ಖಂಡ್ರೆ ಅವರೇ, ಮಾಜಿ ಸಚಿವರು, ಮಾಜಿ ಅನ್ನೋದಕ್ಕೆ ನಂಗೆ ಮನಸ್ಸು ಬರಲ್ಲ, ಮಾನ್ಯ ಟಿ ನರಸೀಪುರದ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಚಿವರಾಗಿ ಅನೇಕ ಖಾತೆಗಳಲ್ಲಿ ಕೆಲಸ ಮಾಡಿ, ಅದು PWD ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಹೆಲ್ತ್ ಇರ್ಬೋದು, ಈ ಎಲ್ಲ ಖಾತೆಯಲ್ಲಿ ಕೆಲಸ ಮಾಡಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಡಾಕ್ಟರ್ HC ಮಹದೇವಪ್ಪನವರೇ, ಈ ಭಾಗದ ಸಂಸದರು ಆತ್ಮೀಯರಾಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರೇ, ಶಾಸಕ ಸ್ನೇಹಿತರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ, ಶ್ರೀನಿವಾಸ್ ಅವರೇ, ಬಹಳ ಸ್ವಾರಸ್ಯವಾಗಿ ತಮ್ಮ ಮುಂದೆ ಮುನ್ನುಡಿಯ ಮಾತುಗಳನ್ನು ಆಡಿದಂಥ ಗೊಲ್ಲಳ್ಳಿ ಶಿವಪ್ರಸಾದ್ ಅವರೇ, ಇನ್ಸಿಡೆಂಟ್ಲಿ ಪ್ರಸಾದ್ ನಮ್ಮೂರು ಗೊಲ್ಲಳ್ಳಿ, ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮುನಿನಾರಾಯಣಪ್ಪನವರೇ, ಶ್ರೀನಾಥ್ ಅವರೇ, ಈ ಜಿಲ್ಲೆಯ ಆಡಳಿತದ ಜವಾಬ್ದಾರಿಯನ್ನು ಹೊತ್ತು
ನಮ್ಮ ಜಿಲ್ಲೆಯನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ 3 ವರ್ಷ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಈ ಜಿಲ್ಲೆಯ ಜವಾಬ್ದಾರಿಯನ್ನು, ಆಡಳಿತದ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಪ್ರಭು ಅವರೇ, ಅದೇ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಡಾಕ್ಟರ್ ನವೀನ್ ಭಟ್ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಲ್ ಚೌಕ್ಸಿ ಅವರೇ, ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಅಲ್ಲಿ ಕೆಳಗಡೆ ಕೂತ್ಬಿಟ್ಟಿದ್ದಾರೆ. ಮತ್ತು ಕೊನೆಯದಾಗಿ ಯಾಕೆ ಇಟ್ಕೊಂಡೆ ಅಂದರೆ, ನಮ್ಮ ಸುಧಾಕರ್ ಅವರನ್ನು, ಅವರ ಇಡೀ ಕುಟುಂಬ, ಅವರ ತಾತ ಅವರು ಅಂಜನ್ ರೆಡ್ಡಿ ಅಲ್ಲ, ಆಂಜನೇಯ ರೆಡ್ಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಅಲ್ವಾ, ಆಂಜನೇಯ ರೆಡ್ಡಿ ಅವರು ಕೂಡ ಶಾಸಕರಾಗಿದ್ದರು. ಸಾರ್ವಜನಿಕ ಬದುಕಿನಲ್ಲಿ ಅವರೆಲ್ಲ ಈ ಭಾಗದಲ್ಲಿ ಕೆಲಸ ಮಾಡಿ ಅನೇಕ ಜನಪರವಾದ ಕೆಲಸಗಳನ್ನು ಮಾಡಿದಂಥವರು. ಅವರ ತಂದೆಯವರು ಚೌಡ್ರೆಡ್ಡಿ ಅವರು ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದರು. ನಾನು ಕೂಡ ಮೊದಲನೇ ಬಾರಿ ಸಚಿವನಾದಂಥ ಸಂದರ್ಭ, ಆಗ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ದನ್ನು ಸ್ಮರಿಸ್ಕೊಳ್ತೇನೆ. ಮತ್ತು ಮಾನ್ಯ ಸುಧಾಕರ್ ಅವರು ಅಂತಹ ಹಿನ್ನೆಲೆಯಿಂದ ಬಂದು ಒಬ್ಬ ಆಧುನಿಕವಾಗಿ ಚಿಂತನೆಯನ್ನು ಮಾಡತಕ್ಕಂಥ ವ್ಯಕ್ತಿತ್ವ. ನಾವೆಲ್ಲ ಶಾಸಕರಾಗಿ ಕೆಲಸ ಮಾಡ್ತೇವೆ, ಎಲ್ಲೋ ಒಂದು ಕಡೆ ಒಂದಿಷ್ಟು ವಿಭಿನ್ನತೆ ಇರುತ್ತೆ. ಇವತ್ತು ಯುವ ಜನತೆಗೆ ಸ್ಪಂದಿಸುವಂಥ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡೋದಿದೆಯಲ್ಲ, ಅದು ಬಹಳ ವಿರಳ. ಅಂತಹ ಒಂದು ವ್ಯಕ್ತಿತ್ವವನ್ನು ಮಾನ್ಯ ಸುಧಾಕರ್ ಅವರು ಪ್ರದರ್ಶನ ಮಾಡಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗ್ತಾ ಇರೋದು ಅಂದರೆ, ನೀನು ಹೆಂಗಪ್ಪ ದುಡ್ಡು ತಂದೆ ಇಲ್ಲಿಗೆ? ಯಾರ್ಯಾರಿಗೆ ಏನೇನು ಮಾಡಿದ್ನೋ ಗೊತ್ತಿಲ್ಲ ನನಗೆ. ನಾನು ಮೊದಲನೇದಾಗಿ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಸಾಮರ್ಥ್ಯ ಸೌಧ ಅಲ್ಲ, ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸು ಕಂಪನಿಗೆ ಹೋಗಿ IT ಕಂಪನಿಗೆ ಹೋದಂಗೆ ಆಗ್ತದೆ. ಅಲ್ಲಿ ಅವರು ಮಾಡಿರ್ತಕ್ಕಂಥ ಆ ಮಾಡರ್ನ್ ಸಿಸ್ಟಮ್ ಇದೆಯಲ್ಲ, ನಮ್ಮ ತಾಲೂಕ್ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಈ ಕಂಪ್ಯೂಟರ್ ಸೈನ್ಸ್ ಕಲಿಬೇಕು. ಯಾಕೆಂದ್ರೆ ಎಲ್ಲರಿಗೂ ಇದು ಸೀಟಿಗೂ ಒಂದೊಂದು ಇದನ್ನ ಹಾಕಿದ್ದಾರೆ, ಅವರು ಸಿಸ್ಟಮ್ ಹಾಕಿದ್ದಾರೆ, ಅದರಲ್ಲೇ ಆಪರೇಟ್ ಮಾಡಬೇಕು. ಅವ್ರ ಉದ್ದೇಶ ಏನಂದ್ರೆ, ಯಾವ ಪಂಚಾಯಿತಿ ಮೆಂಬರು ಕೂಡ ಪೇಪರ್ ತರಬಾರ್ದು, ಪೇಪರ್ಲೆಸ್ ಮೀಟಿಂಗ್ ಆಗಬೇಕು ಅಂತ. ಹೌದಲ್ಲ? ಮತ್ತು ಮೊದಲು ನಮ್ಮ ಪಂಚಾಯಿತಿ ಮೆಂಬರ್ಗೆ ಹೇಳ್ಕೊಟ್ಬಿಡಿ, ಇಲ್ಲದೇ ಇದ್ರೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದಾರ್ರಿ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕೂಡ ಅಂಥ ಒಂದು ವ್ಯವಸ್ಥೆ ಇರೋದಿಲ್ಲ. ಅದಾಯ್ತಪ್ಪ ಅಂತೇಳಿ ಇಲ್ಲಿ ಕರ್ಕೊಂಬಂದ್ರು, ಸ್ವತಂತ್ರ ಆಜಾದ್ ಚೌಕ ಅಂತ. ನಾನೆಲ್ಲ ಫಾರಿನ್ ಕಂಟ್ರೀಸಲ್ಲೆಲ್ಲ ನೋಡಿದ್ದೀನಿ, ಒಂದೊಂದು ಊರಲ್ಲಿ ಒಂದು ಸೋಮಾರಿ ಕಟ್ಟೆ ಮಾಡಿರ್ತಾರೆ. ಸಂಜೆ ಹೋದ್ ಸುಮ್ಮನೆ ಯಾರೋ ಕೂತ್ಕೊಂಡೆಲ್ಲ ಅಟ್ಟ ಹೊಡ್ಕೊಂಡು ಕಾಪಿ ಗೀಪಿ ಕುಡ್ಕೊಂಡು ಹೋಗೋದು. ಇಲ್ಲಿ ಸ್ವತಂತ್ರದ ಭಾವನೆಗಳನ್ನು, ಹೇಗೆ ಬಂತು ನಮಗೆ ಸ್ವಾತಂತ್ರ್ಯ ಅಂತಕ್ಕನ್ನೋದನ್ನ ಮುಂದಿನ ಪೀಳಿಗೆಗೆ ಅರ್ಥೈಸುವಂಥ ರೀತಿಯಲ್ಲಿ ಆ ಚೌಕವನ್ನು ಮಾಡಿದ್ದಾರೆ. ಆಶ್ಚರ್ಯ ಆಗುತ್ತೆ ರೀ ನಿಜವಾಗೂ. ನಿಮಗೆ ಹೆಂಗ ಐಡಿಯಾ ಬಂತೋ ಗೊತ್ತಿಲ್ಲ ನನಗೆ. ಇಲ್ಲಿಗೆ
ನಾವು ಸ್ವತಂತ್ರ ತಗೊಂಡಿದ್ದನ್ನ ಈಗಾಗಲೇ ಈ ಜನರೇಷನ್ ಒಂದಿಷ್ಟು ಮರ್ತೇ ಹೋಗಿಬಿಟ್ಟಿದೆ. ಮುಂದಕ್ಕೆ ಗಾಂಧಿ ಯಾರು ಅಂದರೆ ಅದೇ ಆ ಕೋಲ್ ಹಿಡ್ಕೊಂಡು ನಿಂತವನಲ್ಲ ಅಲ್ಲಿ ಆ ಚೌಕದಲ್ಲಿ ಅನ್ನೋ ಮಟ್ಟಿಗೆ ಬರುವಂಥ ಸಂದರ್ಭ ಇವತ್ತು ಅವರು ಅದನ್ನು ಜ್ಞಾಪಿಸುವಂಥ ರೀತಿಯಲ್ಲಿ ಆ ಚೌಕವನ್ನು ಮಾಡಿದ ಆಜಾದ್ ಚೌಕ ನಿಜ ಕೂಡ ಇತಿಹಾಸದಲ್ಲಿ ಉಳಿಯುತ್ತೆ. ಅದಾಯ್ತಪ್ಪ ಅಂತೇಳಿ ಇಲ್ಲಿಗೆ ಬಂದ್ರೆ ಏನ್ರಿ ಇದು? ಅಲ್ಲ, ಇದು ಏನು ಅದ್ಭುತ ಕ್ರಿಯೇಟ್ ಮಾಡಿದಿರಿ ನೀವು. ಶ್ರೀನಿವಾಸ್, ನೀನು ನೋಡಿಲ್ಲಪ್ಪ, ನೀನು ಎಲ್ಲೋ ನೋಡಿದ್ಯಾ? ಇಡೀ ದೇಶದಲ್ಲಿ, ನಾನು ಇಡೀ ನಮ್ದು ರಾಜ್ಯದೇ ಮಾತಾಡ್ತೀನಿ, ನಮ್ಮ ರಾಜ್ಯದಲ್ಲಿ ಇಂಥದ್ದೊಂದು ಅಂಬೇಡ್ಕರ್ ಭವನ ಇಲ್ಲ. ಭವನ ಕಟ್ಟಬಹುದು, ಹಣ ಕೊಟ್ಟರೆ ಸರ್ಕಾರದಿಂದ ನೀವು ಕಟ್ಟಿಬಿಡ್ತೀರ. ಆದರೆ ಅದರ ಕಾನ್ಸೆಪ್ಟ್ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನ ಅವರ ಹುಟ್ಟಿನಿಂದ ಕೊನೆಯವರೆಗೂ ಅವರ ಆದರ್ಶಗಳನ್ನು ಅರ್ಥೈಸೋದಿದೆಯಲ್ಲ, ಅದು ಸುಲಭ ಅಲ್ಲ. ಅದಕ್ಕೂ ಆಧುನಿಕತೆ ಇದೆ. ಎಲ್ಲ ಎಲೆಕ್ಟ್ರಾನಿಕ್, ಇದು ಎಲ್ಲ ಕಿಯೋಸ್ಕ್ಸ್ ಮಾಡಿ ಅದನ್ನು ನೀವು ಬಟನ್ ಒತ್ತಿದ್ರೆ ಸಾಕು, ಅದು ಅವ್ರ ಇತಿಹಾಸ ಹೇಳ್ಬಿಡುತ್ತೆ. ಇವತ್ತು ಬಹುಶಃ ಮುಂದೆ ಇದು ಒಂದು ಯಾತ್ರಾ ಸ್ಥಳ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಒಂದು ಟೂರಿಸಂ ಸೆಂಟರ್, ಮಕ್ಕಳಿಗೆ ಪ್ರತಿಯೊಂದು ಶಾಲೆಯ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಅಂಬೇಡ್ಕರ್ ಬಗ್ಗೆ ನೀವು ಹೇಳಕ್ ಬೇಕಾಗಿಲ್ಲ, ಅದೇ ಹೇಳುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದೀರಿ. ನಿಜಕ್ಕೂ ನಾನು ಯಾವ ರೀತಿ ನಿಮಗೆ ಅಭಿನಂದನೆ ಹೇಳಬೇಕೋ ಗೊತ್ತಿಲ್ಲ ನನಗೆ. It's an extraordinary contribution to your constituency, and this will remain in the history of Chintamani. ಚಿಂತಾಮಣಿಯ ಇತಿಹಾಸದಲ್ಲಿ ನೀವು ಇವತ್ತು ಉಳಿದೋಗ್ಬಿಟ್ಟಿದ್ದೀರ. ಯಾರೇನಾರ ಟೀಕೆ ಮಾಡಲಿ, ಟಿಪ್ಪಣಿ ಮಾಡಿ. ಆದರೆ ನಿಮ್ಮಲ್ಲಿ ನಮ್ಮ ಅಣ್ತಮ್ಮರ ಜೊತೆನಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನು ಹೇಳಿ, ನೀವೆಲ್ಲ ಅವ್ರ ಜೊತೆಯಲ್ಲಿ ಇರಬೇಕು. ಇವತ್ತು ಎಲ್ಲ ಇಲ್ಲಿ ನಮ್ಮ ಸಂಘಟನೆಗಳು ಬಂದಿದ್ದಾವೆ ಅಲ್ಲ, ಎಲ್ಲ ಸಂಘಟನೆಗಳು ಬಂದಿದ್ದಾರೆ, ಹೆಚ್ಚು ಕಡಿಮೆ ಒಬ್ಬರ ಇಬ್ಬರ ಬಿಟ್ಟಿದ್ರೆ ಹೋಗ್ಲಿ ಬಿಡಿ. ಆದರೆ ಎಲ್ಲರೂ ಬಂದಿದ್ದೀರ. ನಿಮ್ಮ ಉದ್ದೇಶ ಏನಿದೆ? ಸ್ವಾಭಿಮಾನದ ಬದುಕು ನಮಗೆ ಸಿಗಬೇಕು ಅನ್ನೋದೇ ನಿಮ್ಮ ಹೋರಾಟ. ಅದಕ್ಕೆ ಸಹಕಾರಿಯಾಗಿ ನಿಂತ ಒಬ್ಬ ಸಹೋದರನ ಜೊತೆಯಲ್ಲಿ ನೀವು ಇರಬೇಕಲ್ವಾ? ದಯಮಾಡಿ ಆ ಕೆಲಸ ಮಾಡಿ ಅಂತೇಳಿ ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡೋದಕ್ಕೆ ಮಾದೇವಪ್ಪನವರು ಬಂದಿದ್ದಾರೆ. ಯಾಕೆಂದರೆ ಬಹಳ ಚೆನ್ನಾಗಿ ಅರ್ಥೈಸಿಕೊಂಡು ಅದನ್ನು ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಶಕ್ತಿ, ಬುದ್ಧಿವಂತಿಕೆ ಅವರಿಗಿದೆ. ಬಹಳಷ್ಟು ಈಗ ತಾನೇ ನಮ್ಮನ್ನು ಸಂವಿಧಾನ ಓದಿಸಿದ್ರು. ಅದನ್ನು ಮಾಡಿದವರೇ ಮಹಾದೇವಪ್ಪನವರು. ಇವತ್ತು ಎಲ್ಲ ಸಭೆಗಳಲ್ಲಿ, ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ನಲ್ಲಿ, ಎಲ್ಲ ಸಭೆಗಳಲ್ಲಿ ಸಂವಿಧಾನವನ್ನು ಓದಬೇಕು ಅಂತೇಳಿ ಶಾಲೆಯ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಇವತ್ತು ಆ ಪದ್ಧತಿಯನ್ನು ತಂದಂಥವ್ರು ಯಾರು ಅಂತೇಳಿದರೆ ಡಾಕ್ಟರ್ ಮಹಾದೇವಪ್ಪನವರು. ಹಾಗಾಗಿ ಇವತ್ತು ನಾನು ಹೆಚ್ಚು ಮಾತನಾಡೋದಕ್ಕೂ ಹೋಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚರಿತ್ರೆಯನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು? ಅವರ ಹುಟ್ಟು ತಮಗೆಲ್ಲ ಗೊತ್ತಿದೆ. ಅತ್ಯಂತ ಬಡ ಕುಟುಂಬ, 14ನೇ ಮಗ. ಯಾರಾದರೂ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ನಂತರ ಅವರ ವಿದ್ಯಾಭ್ಯಾಸ, ಪ್ರಾಥಮಿಕ ವಿದ್ಯಾಭ್ಯಾಸ ಹೇಗಾಯಿತು ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ, ಚರಿತ್ರೆ ಗೊತ್ತಿದೆ ನಿಮಗೆ. ಅಂಥದ್ದನ್ನು ಕೂಡ ಮೀರಿ
ಪದವಿಯನ್ನ ಪಡ್ಕೊಂಡು ಆ ನಂತರ ಹೊರದೇಶಕ್ಕೆ ಹೋಗಿ, ಈ ಕಾಲದಲ್ಲಿ ಯಾರು ಬೇಕಾದ್ರೂ ಏರೋಪ್ಲೇನ್ ಹತ್ಕೊಂಡು ಹೊರಟೋಗ್ತಾರೆ, ಆದರೆ ಅವತ್ತಿಗೆ ಹೊರದೇಶಕ್ಕೆ ಹೋಗಿರ್ತಕ್ಕಂಥ ಭವಿಷ್ಯ ನನಗೆ ಗೊತ್ತಿರುವಂತ ಇತಿಹಾಸದಲ್ಲಿ ಮೊದಲನೆಯ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಇಡೀ ದೇಶದಲ್ಲಿ. ಬರೇ ಹೋಗಿ ಅಲ್ಲೇನೋ ಓದ್ಕೊಂಡು ಬರೋದಲ್ಲ, ಆದರೆ ಅಪ್ರತಿಮವಾಗಿ ಜ್ಞಾನವನ್ನ ಸಂಪಾದನೆ ಮಾಡೋದಿದೆಯಲ್ಲ. ನಾನು ಕೂಡ ಇಂಗ್ಲೆಂಡ್ನಲ್ಲಿ ಅವ್ರು ಇದ್ದಿದ್ದ ಮನೆ, ಅವ್ರು ಹೋಗಿದ್ದ ಕಾಲೇಜು, ಆ ಲೈಬ್ರರಿ ಎಲ್ಲ ನೋಡ್ಕೊಂಡು ಬಂದಿದ್ದೇನೆ. ಆ ಅಪ್ರತಿಮವಾದ ನಾಲೆಡ್ಜ್ ಅನ್ನ, ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ನನಗಿನ್ನ ಇನ್ನು ಮೇಲೆ ಯಾರೂ ಇಲ್ಲ ಅಂತಕ್ಕಂಥದ್ದು. ಆ ಕಾಲಕ್ಕೆ, ಆ ಕಾಲಘಟ್ಟದಲ್ಲಿ 6 ಜನ, ಇಡೀ ಪ್ರಪಂಚದಲ್ಲಿ 6 ಜನರನ್ನ ಅತ್ಯಂತ ಜ್ಞಾನಿಗಳು ಅಂತ ಹೇಳಿ ಎರಡನೇ ಯುದ್ಧದ ಸಂದರ್ಭದಲ್ಲಿ ಹೇಳ್ತಾರೆ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು. ಇಡೀ ಪ್ರಪಂಚದಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡಿದಂತ 6 ಜನರ ಪೈಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಲ್ತಾರೆ ಅಂತ ಹೇಳಿದ್ರೆ ಎಷ್ಟು ಜ್ಞಾನವನ್ನ ಸಂಪಾದನೆ ಮಾಡಿದ್ರು. ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಅಲ್ಲಿಯ ಸಂಪಾದನೆ, ಆ ಜ್ಞಾನದ ಸಂಪಾದನೆ ಇಡೀ ಭಾರತವನ್ನ ಬದಲಿಸುವಂತ ಜ್ಞಾನವನ್ನ ಸಂಪಾದನೆ ಮಾಡಿದ್ರು. ಇವತ್ತು ನಾವು ಎಲ್ಲ ನೋಡ್ತೀವಿ, ಆಧುನಿಕ ಭಾರತ ಇವತ್ತೇನಾದ್ರೂ ಈ ದೇಶ ಇವತ್ತು ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ತಾ ಇದ್ದೀವಿ ಅಂತಂದ್ರೆ, India stands as the 4th largest economy in the world today. ಆ ಸ್ಥಾನ ಇವತ್ತು ಬರಬೇಕಾದ್ರೆ ಅದ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೋಗ್ಬೇಕು. ಅವರು ಪ್ರಬಂಧ ಬರೀತಾರೆ, ದಿ ವ್ಯಾಲ್ಯೂ ಆಫ್ ಎ ರುಪಿ. ಅವತ್ತಿಗೆ ನಮ್ಮ ರುಪಿಯ ಭವಿಷ್ಯ ಹೇಗಿರುತ್ತೆ, ಹೇಗಿರಬೇಕು ಅನ್ನೋದನ್ನ ಅವತ್ತಿಗೆ ಅವರು ಬರೆದಿಟ್ಟಿರ್ತಕ್ಕಂಥದ್ದು. ಇವತ್ತು ಅದರ ಆಧಾರದ ಮೇಲೆ ರಿಸರ್ವ್ ಬ್ಯಾಂಕ್ ಮಾಡಿದ್ರು. ಆ ರಿಸರ್ವ್ ಬ್ಯಾಂಕಿನ ಕಂಟ್ರೋಲ್ ಏನಿದೆಯಲ್ಲ, ಈ ದೇಶದ ಆರ್ಥಿಕ ವ್ಯವಸ್ಥೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆ. ಯಾವ ಏರಿಯಾ, ಯಾವ ಕ್ಷೇತ್ರ ಅವರು ಮುಟ್ಲಿಲ್ಲ ರೀ. ಇವತ್ತು ನಾವು ಹೆಣ್ಮಕ್ಕಳು, ಮಹಿಳೆಯರ ಬಗ್ಗೆ ಒಂದು ಮಹಿಳಾ ಮೀಸಲಾತಿ ಮಾಡೋದಕ್ಕೆ ಓದಾಡ್ತಾ ಇದ್ದೀವಿ. ನಾವು ಮಹಿಳೆಯರಿಗೆ ಹಕ್ಕು ಕೊಡಬೇಕು, ಆಸ್ತಿಯಲ್ಲಿ ಹಕ್ಕು ಕೊಡಬೇಕು, ತೀರ್ಮಾನಗಳಲ್ಲಿ ಹಕ್ಕು ಕೊಡಬೇಕು. ಅದಕ್ಕಾಗಿ ನಾನು ಹಿಂದೂ ಕೋಡ್ ಬಿಲ್ ತರ್ತೇನೆ ಅಂತ ಹೇಳಿ ತಗೊಂಡು ಬಂದ್ರಲ್ಲ, ಯಾರಾದ್ರೂ ಹೇಳಿದ್ರೆ ಇವತ್ತು ಹೆಣ್ಮಕ್ಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು. ಈ ದೇಶದ ಪ್ರತಿಯೊಬ್ಬ ಹೆಣ್ಣುಮಗಳು ಅದಕ್ಕಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಕೊಟ್ಟರು. ಇವತ್ತು ಈ ದೇಶದಲ್ಲಿ ಸಮಾನತೆಯನ್ನ ಪ್ರತಿಪಾದನೆ ಮಾಡೋದಕ್ಕೆ ಮಾತುಗಳನ್ನು ಆಡ್ತೇವೆ. ಸಂವಿಧಾನದ ಮೊದಲನೇ ಪುಟದಲ್ಲಿ ಈಗ ನಾವು ಓದಿದ್ವಲ್ಲ ಸಮಾನತೆ. ಯಾವ ದೇಶದ ಸಂವಿಧಾನದಲ್ಲಿ ಕೂಡ ಈ 3 ಭಾಗಗಳನ್ನ, ಸಮಾನತೆ, ಭ್ರಾತೃತ್ವ, ನ್ಯಾಯ, ಜಸ್ಟಿಸ್, ಇದನ್ನ ಸಂವಿಧಾನದಲ್ಲಿ ಬರೆದಿಡುವಂತ ತೀರ್ಮಾನ, ಒಂದು ವೇಳೆ ಆ ಸಂವಿಧಾನದಲ್ಲಿ ನಿಮಗೆ ಈಕ್ವಾಲಿಟಿ ಬರದೇ ಇಲ್ಲದೆ ಇದ್ರೆ, ನ್ಯಾಯ, ಜಸ್ಟಿಸ್ ಬರದೇ ಇದ್ರೆ, ಭ್ರಾತೃತ್ವ ಬರೆದೋಗಿದ್ರೆ ಇವತ್ತು ದೇಶದ ಪರಿಸ್ಥಿತಿ ಏನಾಗ್ತಾ ಇತ್ತು? ಪ್ರಜಾಪ್ರಭುತ್ವದ ಮಾತುಗಳನ್ನಾಡ್ತೇವೆ ನಾವು. The one of the true democrat in the world is only Ambedkar, nobody else. ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳು, ಅವರ ಆದರ್ಶಗಳು ಇವತ್ತು ಈ ದೇಶಕ್ಕೆ ಸ್ವಾಭಿಮಾನವನ್ನು ತರ್ತಕ್ಕಂಥವು.
ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ಮಾತಾಡಿದ್ದಾರೆ. ಪಾಕಿಸ್ತಾನ ಇಂಡಿಯಾ ಪಾರ್ಟಿಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರಂತ ಅತಿ ದೊಡ್ಡ ನಾಯಕನ ಜೊತೆ ಸಂಘರ್ಷಕ್ಕೆ ಇಳಿತಾರಲ್ರಿ, ಯಾರಿಗೋಸ್ಕರ? ನನ್ನ ಜನ ನಮ್ಮವರನ್ನ ಪ್ರತಿನಿಧಿಯನ್ನ ಆರಿಸುವಂತ ಹಕ್ಕು ಬೇಕು. ಬೇರೆಯವರು ನನ್ನ ಜನರನ್ನ ಆರಿಸಬಾರದು, ನನ್ನ ಜನನೇ ಹರಿಸಬೇಕು ಅನ್ನುವಂತ ತೀರ್ಮಾನಕ್ಕೆ ಗಾಂಧೀಜಿಯವರ ಜೊತೆಯಲ್ಲಿ ಸಂಘರ್ಷ ಮಾಡಿದಂಥದ್ದನ್ನು ಸ್ಮರಿಸಿಕೊಳ್ಬೇಕು. ಇಡೀ ಪ್ರಪಂಚದ ವ್ಯವಸ್ಥೆನಲ್ಲಿ, ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒನ್ ಮ್ಯಾನ್ ಒನ್ ವೋಟ್. ನೀನ್ ದೊಡ್ಡ ಸಾಹುಕಾರ ಶ್ರೀಮಂತ ಇದ್ರು ನಿನಗೊಂದೇ, ಆ ಬೀದಿಯಲ್ಲಿ ಅಥವಾ ಕಸ ಗುಡಿಸ್ತಾನಲ್ಲ ಅವನು ಬಡವ, ಅವನಿಗೂ ಒಂದೇ. ಕಾರಣ ಸಮಾನತೆಯನ್ನು ತರಬೇಕು. ಈಕ್ವಲ್ ಸ್ಟೇಟಸ್ ಇನ್ ದಿ ಐಸ್ ಆಫ್ ಲಾ, ಅದನ್ನ ತರಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಇವತ್ತು ನಮಗೆ ಆ ಫ್ರಾಂಚೈಸಿಯನ್ನು ಕೊಟ್ಟು ಹೋಗಿದ್ದಾರೆ. ಸ್ನೇಹಿತರೆ, ನಾವು ಆ ದಾರಿಯಲ್ಲಿ ಹೋಗಬೇಕು. ಆ ದಾರಿಯಲ್ಲಿ ನಾವು ಹೋದರೆ ನಮಗೊಂದಿಷ್ಟು ಸ್ವಾಭಿಮಾನ ಬರುತ್ತೆ, ಸಮಾನತೆ ಬರುತ್ತೆ, ಭ್ರಾತೃತ್ವ ಬರುತ್ತೆ. ಅದಕ್ಕಾಗಿ ನನ್ನ ಮನವಿ ನಿಮಗೆಲ್ಲರಿಗೂ ಕೂಡ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ಎಲ್ಲರೂ ಕೂಡ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಇನ್ನು ಪ್ರಸ್ತುತ ಸಮಾಜ ಯಾವ ರೀತಿ ಇದೆ ಅಂತ ಹೇಳಿ ನೀವು ಸ್ವತಃ ತಾವೆಲ್ಲ ಅನುಭವಿಸ್ತಾ ಇದ್ದೀರಿ. ಬದಲಾವಣೆ ಆಗಿದೆ ನಿಜ. ಅನೇಕ ಜನ ಈ ಸಮುದಾಯಗಳು, ಶೋಷಿತ ಸಮುದಾಯಗಳಿಗೆ ಸೇರಿದಂತವರು ವಿದ್ಯಾವಂತರಾಗಿದ್ದಾರೆ ನಿಜ, ಸರ್ಕಾರಿ ನೌಕರಿಯಲ್ಲಿದ್ದಾರೆ ನಿಜ, ಮಂತ್ರಿಗಳಾಗಿದ್ದಾರೆ ನಿಜ. ಸಾಮಾಜಿಕವಾಗಿ ಇನ್ನೂ ಕೂಡ ಸಮಾಜ ನಮ್ಮನ್ನ ಒಪ್ಪಲಿಲ್ಲ, ಸಮಾನತೆಯನ್ನು ಕೊಡೋದಕ್ಕೆ ಇನ್ನೂ ಕೂಡ ಒಪ್ಪಲಿಲ್ಲ ಅನ್ನೋದಕ್ಕೆ ಒಂದೇ ನಿದರ್ಶನ ಮೊನ್ನೆ ನಡೆದಂತ ಘಟನೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಗಿದಂತ ಘಟನೆ. ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಒಂದು ಊರಿನಲ್ಲಿ ಹೋಗಿ ಭಾಷಣ ಮಾಡಿ ಬರ್ತಾನೆ. ಆ ಭಾಷಣ ಮಾಡಿ ಬಂದಾಗ ಅದನ್ನ ಏನದು ಪೂಜೆ ಮಾಡಿ, ಅದನ್ನೆಲ್ಲ ಹೋಮ ಮಾಡಿ, ಅದನ್ನ ಕ್ಲೆನ್ಸಿಂಗ್ ಮಾಡ್ತಾರೆ, ಶುದ್ಧೀಕರಣ ಮಾಡ್ತಾರೆ. ಅಂದ್ರೆ 80 ವರ್ಷ ಆಗಿದೆ ಸ್ವತಂತ್ರ ಬಂದು, ನಾವೇನು ಸಂದೇಶ ಕೊಡ್ತಾ ಇದ್ದೀವಿ? ಇದೇ ಘಟನೆಯನ್ನ ಬಾಬು ಜಗಜೀವನ್ ರಾಮ್ ಅವರಿಗೆ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದ್ರು. ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಅವರು ಉದ್ಘಾಟನೆ ಮಾಡಿ ಬಂದ ನಂತರ ಆ ಸ್ಥಳವನ್ನು ಶುದ್ಧೀಕರಣ ಮಾಡಿದ್ದು ನಾವೇನು ಮರ್ತಿದ್ದೀವಿ ಅನ್ಕೊಂಡ್ರ? ಇವತ್ತು ಅದರ ಬಗ್ಗೆ ನೀವುಗಳೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಯಾವ ಸಮಾಜ ಇನ್ನೂ ಕೂಡ ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಆ ಮನುಸ್ಮೃತಿಯ ಮನಸ್ಸನ್ನ ಇವತ್ತಿಗೂ ಕೂಡ ನಡೆಸ್ತಾರೆ ಅಂತ ಹೇಳಿದ್ರೆ, ಆ ವರ್ಗ ಇದೆ ಅಂದ್ರೆ ಅದಕ್ಕೆ ನಾವು ಖಂಡಿಸದೆ ಮತ್ತೇನ್ ಮಾಡಬೇಕು? ಇಟ್ಸ್ ಎ ಶೇಮ್ ಆನ್ ದಿ ಪಾರ್ಟ್ ಆಫ್ ದಿಸ್ ಸೊಸೈಟಿ. ಯಾರು ಮಾಡಿದ್ದಾರೆ ಅವರಿಗೆ ನೀವು ಒಂದು ಮಾತು ಕೂಡ ಹೇಳಲ್ಲ. ಆಡಳಿತ ಮಾಡೋರು ನೀವು ಅದನ್ನ ಖಂಡಿಸಲೇ ಇಲ್ಲ ಒಬ್ಬರು ಕೂಡ. ಆದ್ರಿಂದ ಇನ್ನೂ ಕೂಡ ನಾವು ನೀವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳುವಂತ ಸಮಯ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾನು, ಮುನಿಯಪ್ಪನವರು, ಮಾದೇವಪ್ಪನವರು ಕೂಡ ಇದ್ರು, ಸುಧಾಕರ್ ಅವರು ಇದ್ರು, ಸಚಿವರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಸರ್ಕಾರದಲ್ಲಿ ಬದಲಾವಣೆಯನ್ನು ತರಬೇಕು, ಈ ಜನರಿಗೆ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಹೋರಾಟವನ್ನೇ ಮಾಡ್ಕೊಂಡು ಬರ್ತಿದ್ದೇವೆ. ಕರ್ನಾಟಕದಲ್ಲಿ ವಿಭಿನ್ನವಾದಂಥ ಆಡಳಿತ ಇದೆ.
ಬೇರೆ ರಾಜ್ಯಕ್ಕೆ ನಾವು ಹೋಲಿಸೋದಕ್ಕಾಗೋದೇ ಇಲ್ಲ. ಒಂದು ರೀತಿಯಲ್ಲಿ ಅನೇಕ ಪ್ರಥಮಗಳನ್ನು ಮಾಡಿದ್ದೇವೆ. ಮಹದೇವಪ್ಪನವರಿದ್ದಾಗ, ಆಂಜನೇಯ ಇದ್ದಾಗ SCP TSP ಕಾಯ್ದೆಯನ್ನು ತಂದು ಈ ಜನರಿಗೆ ಮಾತ್ರ ಬಡ್ಜೆಟ್ನಲ್ಲಿ 24.1% ಬಡ್ಜೆಟ್ನಲ್ಲಿ ಅಲೋಕೇಶನ್ ಕೊಡಬೇಕು ಅಂತ ಮಾಡಿದಂಥ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಮೊದಲನೆಯದಾಗಿ ಕರ್ನಾಟಕ. ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಇತಿಹಾಸದಲ್ಲಿ ಉಳಿದಿದ್ದಾರೆ, ನಮ್ಮಗಳ ಮನಸ್ಸಲ್ಲಿ ಅವರು ಉಳಿದಿದ್ದಾರೆ. ಆ SCP TSP ಎನ್ನುವಂಥ ಕಾಯ್ದೆ ಅದನ್ನ ಪ್ರಥಮವಾಗಿ ಈ ದೇಶದಲ್ಲಿ ತಂದಂಥವ್ರು ಅಂಥೇಳಿ. ಅದರ ನ್ಯೂನತೆಗಳು ಮತ್ತೊಂದು ಅವೆಲ್ಲ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನಾವು ಆ ದಾರಿಯಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನಗಳನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದೇ ಒಂದು ನನ್ನ ವಿನಂತಿ ನಿಮ್ಮಲ್ಲಿ, ನಿಮ್ಮ ಮನೆಗಳಲ್ಲಿ ನೀವು ಬಾಬಾ ಸಾಹೇಬಿಗೆ ಗೌರವ ಸಲ್ಲಿಸೋದು ಹೇಗಪ್ಪ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡೋದು. ನೀವೊಂದೊತ್ತು ಊಟನಾದರೂ ಬಿಟ್ಬಿಡಿ, ನೀವೇನು ಸತ್ತೋಗಲ್ಲ. ಒಂದೊತ್ತು ಊಟ ಬಿಟ್ಟರೆ ಸಾಯ್ತೀರಾ? ಒಂದೊತ್ತು ಊಟ ಬಿಟ್ಟರು ಚಿಂತೆ ಇಲ್ಲ. ಆ ಹೆಣ್ಣು ಮಗಳಾಗಲಿ ಗಂಡು ಮಗ ಆಗಲಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡ್ತೇನೆ ಅಂತೇಳಿ ನೀವು ಸಂಕಲ್ಪ ಮಾಡಿ ಹೋಗ್ಬೇಕು ಇಲ್ಲಿಂದ. ಆ ಕೆಲಸ ನಿಮ್ಮಿಂದ ಆದರೆ ಅದೊಂದೇ ದಾರಿ ನಮಗೆ. ಈ ಸಮಾಜದ ಶೋಷಿತ ವರ್ಗಗಳಿಗೆ ಒಂದೇ ದಾರಿ ಶಿಕ್ಷಣವೇ ನಮ್ಮನ್ನು ಬದಲಾಯಿಸ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಸುಧಾಕರ್ ಅವರಿಗೆ ಯಾವ ರೀತಿ ಅಭಿನಂದನೆಗಳನ್ನು ಹೇಳೋದು ಗೊತ್ತಿಲ್ಲ ನನಗೆ. ಒಬ್ಬ ಭವಿಷ್ಯದ ನಾಯಕ, ಈಗಾಗಲೇ ನಾಯಕ ಆಗಿಬಿಟ್ಟಿದ್ದಾನೆ ಸುಧಾಕರ್. ಆದರೆ ಭವಿಷ್ಯದಲ್ಲಿ ಇನ್ನೂ ಅವರಿಗೆ ಅವಕಾಶಗಳಿದೆ. ಮುಂದೊಂದು ದಿನ ಈ ರಾಜ್ಯದಲ್ಲಿ ಅವರು ಒಳ್ಳೆಯ ನಾಯಕರಾಗ್ತಾರೆ ಅಂತಕ್ಕಂಥ ಭವಿಷ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದ್ರೆ ನಾನು ಅವರ ತಂದೆಯವರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ, ಅವರ ಜೊತೆಯಲ್ಲೂ ಕೆಲಸ ಮಾಡಿದ್ದೇನೆ. ಅವರ ಮನಸ್ಥಿತಿ ಹೇಗಿದೆ ಅನ್ನೋದು ನನಗೆ ಅರ್ಥ ಮಾಡಿಕೊಂಡಿದ್ದೇನೆ. ಹಾಗಾಗಿ ಅವರಿಗೆ ಶುಭವಾಗಲಿ, ಭಗವಂತ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ, ಆಯುಷ್ ಕೊಡಲಿ, ಐಶ್ವರ್ಯ ಏನು ಕೊಡಲಿ ಅಂತ ನಾನು ಹೇಳೋದಿಲ್ಲ, ಬೇಕಾದಷ್ಟಿದೆ ಅಂತ ಕಾಣಿಸುತ್ತೆ. 3 ಜನರೇಷನ್ ಇಲ್ವಾ, ಕೊಟ್ಟಿಲ್ವಾ? ಸರಿ ಬಿಡಪ್ಪ, ಅದು ಕೊಡಲಿ. ಇಷ್ಟು ಮಾತುಗಳನ್ನು ಹೇಳಿ ನನಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಹೇಳಿ, ನಮ್ಮ ಜಿಲ್ಲಾ ಆಡಳಿತ ಭಾಳ ವ್ಯವಸ್ಥಿತವಾಗಿ ಕೆಲಸಗಳನ್ನು ಮಾಡಿದೆ. ಭಾಳ ಚೆನ್ನಾಗಿ ಅವರು ಜಿಲ್ಲಾಡಳಿತದವರು ಈ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ಪ್ರಭು ಇರ್ಬೋದು, ನಮ್ಮ ಚೌಕ್ಸಿ ಇರ್ಬೋದು, ಮತ್ತು ನಮ್ಮ ಇವರು ಡಾಕ್ಟರ್ ನವೀನ್ ಭಟ್ ಇರ್ಬೋದು, ಮತ್ತು ಎಲ್ಲ ಅಧಿಕಾರಿಗಳು, ಅವರಿಗೂ ಕೂಡ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ತಮ್ಮ ಅತ್ಯದ್ಭುತ ಭಾಷಣದ ಮೂಲಕ ನಮ್ಮೆಲ್ಲರ ಮನಗಳನ್ನು ಗೆದ್ದಿರ್ತಕ್ಕಂಥ ಜನಪ್ರಿಯ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಮುಖೇನ ಸಲ್ಲಿಸ್ತಾ ಇದ್ದೀವಿ. ತಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ಈಗ
ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ